ಬನ್ನಿ ಬನ್ನಿ, ನಿಮಗೋಸ್ಕರನೇ ಕಾಯ್ತಾ ಇದ್ದೀವಿ. ನೋಡೋದಕ್ಕೆ ಒಳ್ಳೆ ಹುಡುಗನ ಥರ ಕಾಣ್ತೀರಾ, ಆ ಪೊರ್ಕಿಗಳ ಜೊತೆಲ್ಲ ಸೇರ್ಕೋತೀರಾ? ಎಲ್ರ ಮೇಲೂ ಕಂಪ್ಲೇಂಟ್ ಕೊಟ್ಬಿಡ್ತೀನಿ. ಯಾವ ಪೊರ್ಕಿ ಹುಡುಗರು? ನೀವು ಯಾರು? ಯಾರನ್ನು ರಕ್ಷಿದ್ರು? ಯಾರಿಗೆ ತೊಂದರೆ ಕೊಟ್ಟರು? ನಂಗೆ ಅರ್ಥ ಆಗಲಿಲ್ಲ ನನಗೆ. ಮೇಡಮ್, ನೀವು ತಪ್ಪು ತಿಳ್ಕೊಂಡಿದ್ದೀರ ಅಂತ ಅನಿಸುತ್ತೆ. ತಪ್ಪೇನಿಲ್ಲ, ಸರಿಯಾಗಿ ತಿಳ್ಕೊಂಡಿದ್ದೀವಿ. ನೀವು ಆ ಹುಡುಗರ ಜೊತೆ ಇದ್ರಿ ತಾನೇ? ಅಯ್ಯೋ, ಇದೇನು ಆಶ್ಚರ್ಯವಾಗಿ ನೋಡ್ತಾ ಇದ್ದೀರಾ? ನನಗೆ ಯಾವತ್ತೂ ನೋಡೇ ಇಲ್ಲದೆ ಇರೋ ಥರ. ಓ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ಅಥವಾ ಹೇಳಬೇಕಾ? ಗೊತ್ತಾಯ್ತು. ನಮ್ಮ ತಮ್ಮ ನೀವು ಒಂದೇ ಕಾಲೇಜ್ ಅಲ್ವಾ? ಅವ್ನ ಫೋನಲ್ಲೆಲ್ಲ ನಿಮ್ಮ ಫೋಟೋಸೇ ಇದೆ. ನಾನೇ ಕೇಳಬೇಕು ಅಂತ ಅಂದ್ಕೊಂಡಿದ್ದೆ, ಅಷ್ಟರಲ್ಲಿ ನೀವೇ ಬಂದ್ರಿ. ಹಲೋ, ನೀವೇನು ಕೇಳೋದು ಬೇಕಾಗಿಲ್ಲ, ಕೇಳೋದಕ್ಕೆ ನಾವಿದ್ದೀವಿ. ಮೊದಲು ನಿಮ್ಮ ತಮ್ಮನಿಗೆ ಬುದ್ಧಿ ಹೇಳಿ. ಕಂಡವ್ರು ಹೆಣ್ಮಕ್ಳನ್ನ ಕೀಳಾಗಿ ನೋಡೋದು ಬೇಡ ಅಂತ. ನೀವೆಲ್ಲ ಕಾಲೇಜ್ಗೆ ಹೋಗೋದು ಓದೋದಕ್ಕ ಅಥವಾ ಇಲ್ಲದೆ ಇರೋದೆಲ್ಲ ಸೃಷ್ಟಿ ಮಾಡಿ ಮನೆಯವ್ರಿಗೆ ಹೇಳಕ್ಕ? ಹಲೋ, ಇಲ್ಲದೆ ಇರೋದನ್ನೆಲ್ಲ ಏನು ಹೇಳಿಲ್ಲ, ಇರೋದನ್ನೇ ಹೇಳ್ತಾ ಇರೋದು. ಸಿಗರೇಟ್ ಸೇದಿ ನನ್ನ ಕಾಲು ಕೆಳಗಡೆ ಬಿಸಾಕಿದ್ರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾಗಿತ್ತಾ? ಒಂದು ಬಾರಿಸ್ದೆ, ಗೂಳಿ ಥರ ಬಿಹೇವ್ ಮಾಡ್ತಾನೆ. ಅವನಿಗವ್ನು ಏನು ಅಂದ್ಕೊಂಡಿದ್ದಾನೆ? ಎಲ್ಲ ಹುಡುಗಿರು ಹೆದರ್ಕೊಂಡು ಸುಮ್ಮನೆ ಇರ್ಬೋದು, ಆದರೆ ನಾನಿರಲ್ಲ. CCTVಯಲ್ಲಿ ಎಲ್ಲ ರೆಕಾರ್ಡ್ ಆಗಿತ್ತು. ಆ ಫುಟೇಜ್ ಎಲ್ಲಿದೆ? ಸೆಕ್ಯೂರಿಟಿಗೆ ದುಡ್ಡಿನ ಆಸೆ ತೋರಿಸಿ ಹುಡುಗರ ಕೈಲಿ ಎಲ್ಲ ಡಿಲೀಟ್ ಮಾಡಿಸಿದ್ದಾನೆ. ಆದರೂ ನಾನು ಸುಮ್ಮನೆ ಇದ್ದೆ. ಆದರೆ ಫೋನ್ ಮೇಲೆ ಫೋನು, ಮೆಸೇಜ್ ಮೇಲೆ ಮೆಸೇಜ್ ಮಾಡ್ತಾನೆ ಇದ್ದಾನೆ. ಕೇಳಿಸ್ಕೊಂಡ್ರಾ? ನಿಮ್ಮ ತಮ್ಮ ಏನು ಮಾಡೋನಂತ ಕೇಳಿಸ್ಕೊಂಡ್ರಾ? ನೀವು ಅವ್ರ ಫ್ರೆಂಡ್ಸ್ ಜೊತೆ ಹೋಗಿ ಪಾರ್ಟಿ ಮಾಡ್ತೀರಾ? ಏನು ಹೇಳ್ಬೇಕು ನಿಮಗೆ? ಗೊತ್ತಿದೆ, ಎಲ್ಲ ಗೊತ್ತಿದೆ ನನಗೆ. ಇದೆಲ್ಲ ಒಂದು ಕಟ್ಟು ಕತೆ. ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು. ಇದು ಒಂದು ಕಟ್ಟು ಕತೆ. ನೀವು ಹೇಳೋದನ್ನ ಎಲ್ಲ ನಂಬೋಕ್ಕೆ ನಾನು ಕಿವಿಯಲ್ಲಿ ಹೂವು ಇಟ್ಕೊಂಡಿಲ್ಲ. ನೀವು ಏನೇನು ಮಾಡಿದ್ರಂತ ಎಲ್ಲ ಗೊತ್ತು ನನಗೆ. ಹೇಳಿ, ಅವನು ಏನೇನು ಹೇಳಿದಾನಂತ ನಮಗೂ ಗೊತ್ತಿದ್ದೆ. ಇನ್ನೊಂದು ಸಲ ಹೇಳಿ, ಪರವಾಗಿಲ್ಲ, ಕೇಳಿಸ್ಕೊತೀವಿ. ಅಯ್ಯೋ, ಇನ್ನೇನು ಹೇಳಿರ್ತಾನೆ ಅಕ್ಕ? ನಾನು ಅವನ್ನ ಕಾಲೇಜಿಂದ ಹೊರಗಡೆ ಹಾಕಕ್ಕೆ ಟ್ರೈ ಮಾಡಿದೆ ಅಂತ ಹೇಳಿರ್ತಾನೆ. ಅವನು ಒಳ್ಳೆಯವನು ಅಂತ ಪ್ರೂವ್ ಮಾಡ್ಕೋಬೇಕಲ್ಲ, ಅದಕ್ಕೆ ಏನೇನೋ ಹೇಳಿರ್ತಾನೆ. ಹಾಗಾದರೆ ನೀವು ಅವನ ಕಾಲೇಜಿಂದ ಹೊರಗಡೆ ಹಾಕ್ಬೇಕು ಅಂದ್ಕೊಂಡಿರೋದು ನಿಜ? ನಿಜಾನೋ ಸುಳ್ಳೋ, ಒಟ್ನಲ್ಲಿ ಅವ್ನು ತಪ್ಪು ಮಾಡಿ ಸಿಗಾಕೊಂಡಿದ್ದಂತೂ ನಿಜ. ಅವನು ಕಾಲೇಜಿಗೆ ಓದಕ್ಕೆ ಬರ್ತಿಲ್ಲ, ಶೋಕಿ ಮಾಡಕ್ಕೆ ಬರ್ತಿದ್ದಾನೆ. ನಿಮಗೆ ನಿಮ್ಮ ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆ ನೋಡಿ, ಅದರ 10ರಷ್ಟು ನಮ್ಮ ತಮ್ಮನ ಮೇಲೆ ನನಗೆ ಪ್ರೀತಿ ಇದೆ. ಪ್ರೀತಿ ಇರಬೇಕು, ಭ್ರಮೆ ಇರಬಾರ್ದು. ಅಣ್ಣನಾದವನು ತಂದೆಗೆ ಸಮ ಅಂತಾರೆ. ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿ ಹೇಳಬೇಕು. ಅದರಲ್ಲೂ ಒಂದು ಹುಡುಗಿ ಕಂಪ್ಲೇಂಟ್ ಮಾಡುವಾಗ ಭಯ ಆಗಬೇಕು. ಅಂಥದ್ರಲ್ಲಿ ಅವನ್ನ ವಹಿಸ್ಕೊಂಡು ಮಾತಾಡ್ತಿರಲ್ಲ, ಎಂಥ ಅಣ್ಣರಿ ನೀವು? ನಡಿಯಮ್ಮ, ಇವ್ರಿಗೆ ಹೇಳಿ ಏನು ಪ್ರಯೋಜನ ಇಲ್ಲ, ನಾವು ಕಾಲೇಜಲ್ಲಿ ಹೇಳ್ಕೊಳ್ಳೋಣ. ಇವ್ರು ಹೇಳ್ತಾ ಇರೋದು ನಿಜಾನಾ? ನಮ್ಮ ತಮ್ಮ ಇಂಥ ಕೆಲಸ ಮಾಡಿದಾನ?